ನಾಮಕ್ಕೆ ಸ್ತೋತ್ರ. ಈ ಒಂದು ದಿನ ಅಥವಾ ಈ ದಿನಗಳು ನೋಡುವಾಗ ಇದು ಕ್ರಿಸ್ಮಸ್ಸಿನ ದಿನಗಳು. ಡಿಸೆಂಬರ್ ತಿಂಗಳು ಇದು ಯೇಸು ಕ್ರಿಸ್ತನ ಜನನದ ವಿಶೇಷತೆಯನ್ನು ಅನುಭವಿಸುವಂತೆ, ಸಾರುವಂತೆ, ಇತರರನ್ನು ಉತ್ತೇಜಿಸುವಂಥ ದಿನಗಳಿದು. ನೀವು ಟ್ಯೂನಿನ್ ಆಗಿದ್ದೀರಲ್ಲ, ಇದು ದೇವರ ಕೃಪೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತ ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ಈವರೆಗೆ ನಡೆಸಿದ್ದಾನೆ. ಇವತ್ತು ಬನ್ನಿ ಆತನ ಸಂದೇಶವನ್ನು ನಾವು ಕೇಳೋಣ, ಆರಾಧನೆಯಲ್ಲಿ ಪಾಲು ಹೊಂದೋಣ. ಕ್ರಿಸ್ಮಸ್ ಹಾಡುಗಳನ್ನು ಹಾಡ್ತಿದ್ದಾರೆ, ಹಾಡುವಂಥ ಸಮಯದಲ್ಲಿ ನಾವು ಕೂಡ ಧ್ವನಿಗೂಡಿಸಿ ಹಾಡೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಕಮ್ ಟು ದ ವರ್ಷಿಪ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಜನನ ಬಹಳ ವಿಶೇಷವಾದದ್ದು. ಹೌದು, ಈ ಲೋಕದಲ್ಲಿ ಅನೇಕ ಮಹಾಪುರುಷರು ಜನಿಸಿದ್ದಾರೆ, ಸಾಧಕರು ಹುಟ್ಟಿದ್ದಾರೆ, ಮೇಧಾವಿಗಳು ಹುಟ್ಟಿ ಬಂದಿದ್ದಾರೆ, ಅನೇಕ ಘನವುಳ್ಳ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಒಂದು ಕಾರ್ಯವನ್ನು ಯಾರೂ ಮಾಡಲಾಗದೆ ಆಗಿತ್ತು. ಅದೆಂದರೆ ಮಾನವನ ಪಾಪ ವಿಮೋಚನೆ ಮತ್ತು ಪಾಪದಿಂದ ಬಂದಂಥ ಶಾಪ ಮರಣಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಯಾವುದೇ ಒಬ್ಬ ಮನುಷ್ಯನಿಗೆ ಸಾಧ್ಯವಿಲ್ಲದ ಕಾರಣವಾಗಿ ದೇವರು ತಾನೇ ಮನುಷ್ಯ ರೂಪದಲ್ಲಿ ಆತನು ಕನ್ಯೆ ಮರಿಯಳಲ್ಲಿ ಮಗುವಾಗಿ ಜನಿಸಿ ಬಂದನು. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನರನಾಗಿ ಹುಟ್ಟಿ ಬಂದು ಗೋದಲೆಯಲ್ಲಿ ಮಲಗಿ ಬಟ್ಟೆಯಿಂದ ಆತನನ್ನು ಸುತ್ತಿ ಮಲಗಿಸಿದರು. ದಿಸ್ ಇಸ್ ದ ಗ್ರೇಟೆಸ್ಟ್ ಮಿರಕಲ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಎಸ್, ಹೌದು, ಅನೇಕ ಮಹಾತ್ಮರು ಜನಿಸಿದ್ದಾರೆ. ಅವರಿಗೆ ನಾವು ನಿಜವಾಗ್ಲೂ ನಾವು ಅವರನ್ನು ಗೌರವಿಸೋಣ, ಸನ್ಮಾನಿಸೋಣ. ಆದರೆ ಈ ದೇವಕುಮಾರನು ಮನುಷ್ಯ ಕುಮಾರನಾದ ಈ ಸಂಗತಿ, ಇದನ್ನು ನೀವು ಆಲೋಚನೆ ಮಾಡಿರಿ. ನಿನಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ, ನಮಗೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಯಾಕಂದ್ರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆ. ದೇವರ ಪ್ರೀತಿಯನ್ನ ಈ ಕ್ರಿಸ್ಮಸ್ ದಿನಗಳಲ್ಲಿ ಅನುಭವಿಸೋಣ. ಆತನು ನಮಗೆ ದಯಪಾಲಿಸುವ, ಯೇಸು ಕ್ರಿಸ್ತನ ಮೂಲಕ ದಯಪಾಲಿಸುವ ನಿತ್ಯ ಜೀವವನ್ನು ನಾವು ಸ್ವೀಕರಿಸೋಣ. ಬನ್ನಿರಿ, ಆರಾಧಿಸೋಣ, ಸ್ತುತಿಸೋಣ, ಕೊಂಡಾಡೋಣ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಜೊತೆಗಿರುವಾನಲ್ಲ, ನಮಗಿನ್ನೂ ಭಯವಿಲ್ಲವೋ. ವಾಗ್ದಾನವೆಲ್ಲ ನೆರವೇರಿತಲ್ಲ, ಅನುಗಾಲ ಕಾಯುವನು. ಇಮ್ಮಾನುವೇಲ ಜೊತೆಗಿರುವಾನಲ್ಲ, ನಮಗಿನ್ನೂ ಭಯವಿಲ್ಲವೋ. ವಾಗ್ದಾನವೆಲ್ಲ ನೆರವೇರಿತಲ್ಲ, ಅನುಗಾಲ ಕಾಯುವನು. ನಮಗಾಗಿ ನರನಾಗಿ ಯೇಸು ಹುಟ್ಟಿದನು, ನಮಗಾಗಿ ನರನಾಗಿ ಯೇಸು ಹುಟ್ಟಿದನು. ಇಮ್ಮಾನುವೇಲ ಜೊತೆಗಿರುವಾನಲ್ಲ, ನಮಗಿನ್ನೂ ಭಯವಿಲ್ಲವೋ. ವಾಗ್ದಾನವೆಲ್ಲ ನೆರವೇರಿತಲ್ಲ, ಅನುಗಾಲ ಕಾಯುವನು.
ಹುಟ್ಟಿದನು. ಇಮ್ಮಾನುವೇಲ ಜೊತೆಗಿರುವಾನಲ್ಲ, ನಮಗಿನ್ನೂ ಭಯವಿಲ್ಲವೋ. ವಾಗ್ದಾನವೆಲ್ಲ ನೆರವೇರಿತಲ್ಲ, ಅನುಗಾಲ ಕಾಯುವನು. ದೇವರ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ. ಇದು ಡಿಸೆಂಬರ್ ತಿಂಗಳಿದು. ಮುಂದೆ ನಿಮಗೆ ಕಾಣುವಂತೆ ಡೆಕೋರೇಷನ್ ಹಿಂದೆ ಕಾಣುವಂತೆ ಗ್ರೀಟಿಂಗ್ಸ್ ಇದೆ, ಹಿಂದೆ ಕಾಣುವಂತೆ ಕೆಲವು ಸೈಡ್ ಲೈಟ್ಸ್ ಇದೆ. ಕರ್ತನ ಒಂದು ಜನ್ಮದ ಕ್ರಿಸ್ಮಸ್ಸನ್ನು ಆಚರಿಸುವಂತೆ, ಕರ್ತನ ಕ್ರಿಸ್ಮಸ್ಸನ್ನು ಆಚರಿಸುವಂತೆ ಕರ್ತನು ಇವತ್ತು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ಮಸ್ ಸಮಯದಲ್ಲಿ ಅಥವಾ ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ ಆದಂಥ ಒಂದೆರಡು ಘಟನೆಗಳು ಮತ್ತು ಒಂದು ನಾಮ ನಮಗೆ ಎದ್ದು ಬರ್ತದೆ, ಒಂದು ನಾಮ ನಮಗೆ ಮೇಲೆ ಅದು ತೇಲ್ತದೆ. ಆ ನಾಮ ಯಾರ್ದು ಅಂತ, ಅದು ಯಾಕೆ ಈ ನಾಮ ಕೊಡಲ್ಪಟ್ಟಿರುವಂಥದ್ದು, ಇದರ ಶ್ರೇಷ್ಠತೆಯನ್ನು ಇವತ್ತು ಗಮನಿಸೋಣ. ಮೊದಲು ದೇವರ ವಾಕ್ಯವನ್ನು ನೋಡೋದು ಓಪನ್ ಮಾಡೋಕ್ಕಿಂತ ಮುಂಚೆ ತಲೆಬಾಗಿಸಿ ಆತನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರಿಸ್ತೇವೆ. ಈ ಒಂದು ಪುನರುತ್ಥಾನದ ದಿನದಲ್ಲಿ ನಿನ್ನನ್ನು ಆರಾಧಿಸಿದ್ದೇವೆ, ಹಾಡುಗಳಿಂದ ನಿನ್ನನ್ನು ಕೊಂಡಾಡಿದ್ದೇವೆ, ವಾದ್ಯಗಳಿಂದ ಕರ್ತನೆ ನಿನ್ನನ್ನು ಸ್ತುತಿಸಿದ್ದೇವೆ. ಕರ್ತನೆ, ಹಾಗೆ ಇವತ್ತು ವಾಕ್ಯದಿಂದ ಕರ್ತನೆ ನನ್ನೊಂದಿಗೆ ಮಾತನಾಡು, ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡು, ನಮ್ಮನ್ನು ಬದಲಾಯಿಸು. ನಿನ್ನ ನಾಮದ ಶ್ರೇಷ್ಠತೆಯನ್ನು ನಾವು ಗಮನಿಸುವ ಕೃಪೆಗೆ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೆ ನಮ್ಮ ತಂದೆ, ಆಮೆನ್. ಪ್ರಿಯ ದೇವಜನರೇ, ಇವತ್ತು ಯೇಸು ಸ್ವಾಮಿಯ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದ ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕಿದ್ದೇನೆ ಇವತ್ತು. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರುವಂಥ ಸತ್ಯಾಂಶಗಳನ್ನು ನೋಡುವಂತೆ ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆ ಮತ್ತು ಅದರ ಮೊದಲನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಲೂಕನು ಬರೆದ ಸುವಾರ್ತೆ ಮತ್ತು ಅದರ ಮೊದಲನೇ ಅಧ್ಯಾಯ, ಅದರಲ್ಲಿ 2 ವಚನಗಳನ್ನು ಓದಿಕೊಳ್ಳೋಣ. ಆ 2 ವಚನಗಳ ಒಂದು ಹಿನ್ನೆಲೆ ಏನಂತಂದರೆ, ಆ 2 ವಚನಗಳ ಹಿನ್ನೆಲೆ ಏನಂತಂದರೆ, ಕನ್ಯೆ ಮರಿಯಳು ಆಕೆಗೆ ಭೇಟಿಯಾದಂಥ ದೇವದೂತನ ವಿಷಯದಲ್ಲಿ ನಾವು ನೋಡುವಾಗ, ಆ ದೇವದೂತನು ಸುಮ್ಮನೆ ಬಂದು ಭೇಟಿಯಾಗಿ ತನ್ನ ಪ್ರಭಾವವನ್ನು ತೋರಿಸಿ ಹೋಗೋದಕ್ಕೆ ಬರಲಿಲ್ಲ. ಹಿ ಡಿಂಟ್ ಕಮ್ ಟು ವೇಸ್ಟ್ ಹಿಸ್ ಟೈಮ್ ಆನ್ ಅರ್ತ್. ಈ ಪ್ರಪಂಚದ ಮೇಲೆ ಒಂದು ವಿಸಿಟ್ ಕೊಟ್ಟು ಹೋಗ್ಬಿಡೋಣ ಅಂತ ಬರಲಿಲ್ಲ. ಆದರೆ ಈ ಒಂದು ವಿಸಿಟ್ ಇದೆಯಲ್ಲ, ಬಂದಿರುವಂಥ ಒಂದು ದೊಡ್ಡ ಉದ್ದೇಶದಿಂದ ಈ ದೂತನು ಕನ್ಯೆ ಮರಳಿಯಲ್ಲಿ ಆತನು ಬಂದಿದ್ದಾನೆ. ಕನ್ಯೆ ಮರಳಿ ಹತ್ರ ಬಂದಿದ್ದಾನೆ, ಆಕೆ ಮನೆಗೆ ಬಂದಿದ್ದಾನೆ, ಆಕೆಯನ್ನು ಭೇಟಿ ಆಗ್ತಾನೆ. ನೋಡೋಣ ಬನ್ನಿರಿ, ಇವತ್ತು 30-31 ವಚನಗಳನ್ನು ನಾವು ನೋಡೋಣ. ಈ ದೂತನ ಏನು ಹೇಳ್ತಾಳೆ ಮರಿಯಳಿಗೆ ಮತ್ತು ಅದರ ಆಗುವಂಥ ಒಂದು ಪರಿಣಾಮ ನೋಡೋಣ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಸಾಕು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಏನು ಸಿಂಪಲ್ ಸ್ಟೇಟ್ಮೆಂಟ್ ರೀ, ಎಲ್ಲರಿಗೂ ಅರ್ಥ ಆಗುವಂಥ ಸ್ಟೇಟ್ಮೆಂಟ್ ಇದು. ಆ ದೂತನು ಬಂದು ಆಕೆ ಮುಂದೆ ನಿಂತ್ಕೊಳ್ತಾನೆ. ಕನಸಲ್ಲ ಇದು, ದರ್ಶನ ಅಲ್ಲ ಇದು, ಆಕೆ ಮುಂದೆ ಬಂದು ನಿಂತ್ಕೊಳ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂತಂದರೆ, 26ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅದೇ ಅಧ್ಯಾಯದಲ್ಲಿ 26ನೇ ವಚನವನ್ನು ಓದಿಕೊಳ್ಳೋಣ. ಏನಂತ ಹೇಳ್ತದೆ? 6ನೆಯ ತಿಂಗಳಲ್ಲಿ ದೇವರು ಗೆಬ್ರಿಯಲೆನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ದರ್ಶನ ಕನಸು ಅಲ್ಲ ಇದು. ಯಾಕಂತಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟುವಂಥ ಈ ಪವಿತ್ರ ಶಿಶು ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ಮತ್ತು ಅಷ್ಟೇ ಅಲ್ಲ, ಅಷ್ಟೊಂದು ಒತ್ತು ತಂದೆ ಆದ ದೇವರು ಕೊಟ್ಟಿದ್ದಾನೆ ಪರಲೋಕದಿಂದ. ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ, ಯೇಸು ಕ್ರಿಸ್ತನು ಭೂಮಿಗೆ ಬಂದಾಗ, ಆತನು ಹುಟ್ಟುವುದಕ್ಕಿಂತ ಮುಂಚೆ, ಆಕೆ ಇನ್ನೂ ಗರ್ಭಿಣಿ ಆಗೋಕ್ಕಿಂತ ಮುಂಚೆ
ಆಕೆ ಆಗಲೇ ಹಡಿಲಿಕ್ಕಿರುವಂಥ ಅಥವಾ ಆಕೆ ಹೊಟ್ಟೆಯಲ್ಲಿ ಹುಟ್ಟುವಂಥ ಆ ಗಂಡು ಮಗನ ಹೆಸರನ್ನು ಆತನು ಆಗಲೇ ಹೇಳಿಬಿಟ್ಟಿದ್ದಾನೆ. ಆತನು ಆಗಲೇ ಹೇಳಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಏನಂತೆ, ನೀನು ಭಯಪಡಬೇಡ ನೀನು. ಯಾಕಂದರೆ ಅವಳು ದಿಢೀರಂತ ದೇವದೂತನು ಬಂದರೆ ಪರಲೋಕದಿಂದ ಅವಳು ಭಯ ಆಗಿರಬೇಕು, ಏನಪ್ಪ ಇದು ಅಂತ ಅಲ್ವಾ? ಸರಿ, ಆಮೇಲೆ ಅವಳು ಗಾಬರಿ ಬಿದ್ದಿದ್ದಾಳೆ ಆ್ಯಕ್ಚುಲಿ. ಆದರೆ ಅದಕ್ಕೋಸ್ಕರ ದೂತನು ಹೇಳ್ತಾನೆ, ಅಂಜಬೇಡ, ಭಯಪಡಬೇಡ ಮರಿಯಳೆ, ನೀನು ಧನ್ಯಳು, ನೀನು ಧನ್ಯಳು. ನಿನ್ನಲ್ಲಿ, ನೀನು ಗರ್ಭಿಣಿಯಾಗಿ ನಿನ್ನಲ್ಲಿ ಒಂದು ಮಗು ಹುಟ್ಟುತ್ತದೆ. ನೀನು ಭಾಳ ಚೆನ್ನಾಗಿದೆ ಅದು, ನೋಡಿ ಅದು ಓದೋಣ, ನಾವು ಓದೋಣ ಅದನ್ನು, ಅದೇ ವಚನ ಯಾವುದು 30-31 ಮತ್ತೆ ಓದಿಬಿಡೋಣ, ಅರ್ಥ ಆಗುತ್ತೆ ನಮಗೆ ಇದು. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಏಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಸಾಕು, ಥ್ಯಾಂಕ್ ಯು. ಕೇಳಿಸ್ಕೊಡ್ರಾ? ಆತನಿಗೆ ಏಸು ಒಂದೇ ಹೆಸರಿಡಬೇಕು, ಏಸು ಅಂತ ಹೆಸರಿಡಬೇಕು. ಅಫ್ಕೋರ್ಸ್ ಆಮೇಲೆ ಕಾನ್ವರ್ಸೇಷನ್ ಅಥವಾ ಈ ಸಂಭಾಷಣೆ ಮುಂದೆ ಹೋಗ್ತದೆ. ಇದು ಹೇಗಾದಿತ್ತು, ನನಗಿನ್ನೂ ಮದುವೆ ಆಗಿಲ್ಲ, ಗಂಡಸನ್ನು ನಾನು ಅರ್ಥಿಲ್ಲ, ಈ ರೀತಿಯಾಗಿ ನೋಡುವಾಗ ನಾನು ಹೇಗಪ್ಪ ಇದು ನಾನು ಗರ್ಭಿಣಿ ಆಗೋದು? ಅದಕ್ಕೋಸ್ಕರ ಕರ್ತನ ದೂತನ ಮುಂದೆ ಹೇಳ್ತಾನೆ, ಪವಿತ್ರಾತ್ಮನು ತಾನೇ ಬರ್ತಾನೆ, ಯೆಹೋವನ ನೆರಳು ನಿನ್ನ ಮೇಲೆ ಬರ್ತದೆ, ನೀನು ಗರ್ಭಿಣಿಯಾಗಿ ನೀನು ಮಗುವನ್ನು ಹೆರ್ತಿ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಈ ಒಂದು ಚಿರಪರಿಚಿತವಾಗಿರುವಂಥ ಈ ಒಂದು ಏನದು ಕನ್ಯೆ ಮರಿಯಳಿಗೆ ಗಬ್ರಿಯಲ್ನ ಬಂದು ಭೇಟಿಯಾಗುವಂಥ ವಿಷಯ ಮತ್ತು ಆ ಯೇಸು ಅನ್ನುವಂಥ ಹೆಸರಿನ ವಿಶೇಷತೆಯನ್ನು ಯಾಕೆ ಹೇಳ್ತಿದ್ದೇನೆ? ಇದು ಚಿರಪರಿಚಿತವಾಗಿ ಎಲ್ಲರಿಗೂ ಗೊತ್ತಿರುವಂಥ ಭಾಗ ಇದು. ನಿಮಗೆ ಓದಿದ್ದೀರಿ, ನೀವು ಅದನ್ನು ಆ ಭಾಗವನ್ನು ಓದಿದ್ದೀರಿ. ಆದರೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂತಂದರೆ, ನಮಗೆ ಅರ್ಥ ಆಗಬೇಕು. ನೋಡಿ, ನಾನು ಫೋನ್ ಹತ್ರನೇ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ಮಕ್ಕಳು ಹುಟ್ಟಿದಾಗ, ನಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಹುಟ್ಟಿದಾಗ, ಮಕ್ಕಳಾಗ್ಬೋದು ಮೊಮ್ಮಕ್ಕಳಾಗ್ಬೋದು, ಹುಟ್ಟಿದಾಗ ಅವರ ಹೆಸರು ಏನು ಕೊಡಬೇಕು ಅವ್ರ ಹೆಸರು ಅಂದ್ಬಿಟ್ಟು, ಈಗ ಗೂಗಲ್ ಸರ್ಚ್ ಇದೆ. ಗೂಗಲ್ನಲ್ಲಿ ಏನೋ ಗಂಡು ಮಗು ಹುಟ್ಟಿದರೆ ಬಾಯ್ಸ್ ನೇಮ್ಸ್, ಗಂಡು ಮಕ್ಕಳ ಹೆಸರು, ಅಥವಾ ಹುಡುಗಿ ಹುಟ್ಟಿದ್ರೆ ಅಲ್ವಾ? ಅವತ್ತು ಗೂಗಲ್ ಸರ್ಚ್ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ಹೆಸರು ಅದು ಗೂಗಲ್ ಸರ್ಚ್ ಮಾಡಿ ಅಭಿಪ್ರಾಯಗಳಿಂದ ಉಂಟಾದಂಥ ಹೆಸರು ಅಲ್ಲ. ಈ ಹೆಸರು ಭೂಮಿಗೆ ಬಂದದ್ದು ಪರಲೋಕದಿಂದ ಬಂದಿರುವಂಥ ಈ ಹೆಸರು ಭಾಳ ಅಮೂಲ್ಯವಾದ ಹೆಸರು, ಭಾಳ ಬಲವುಳ್ಳಂಥ ಹೆಸರು ಅಂತ ನಾವು ಆಮೇಲೆ ಮೆಸೇಜ್ನಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾದರೆ ಈ ಗಬ್ರಿಯಲನು ಈ ಕನ್ಯಾಮರಿಯಲ್ಲಿ ಇದ್ದ ಸ್ಥಳಕ್ಕೆ ಬಂದು ಮಾತಾಡಿ ಅನೌನ್ಸ್ ಮಾಡ್ದ, ನೀನು ಏಸು ಮಗು ಹುಟ್ಟುವಾಗ ಏಸು ಅಂತ ಹೆಸರಿಡಬೇಕು. ಮುಗಿದೋಯ್ತು, ಸೆಟಲ್. ಅರ್ಥಾಯ್ತಾ? ಆಮೇಲೆ ನಾವೊಂದು ಕೆಲಸ ಮಾಡೋಣ. ಈಗ ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯಕ್ಕೆ ಬರೋಣ. ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ. ಇಲ್ಲಿ ಇನ್ನೊಂದು ಸೀನ್. ಅದು ಯಾವ ಸೀನ್ ಅಂತಂದರೆ, ಮರಿಯಳಿಗೆ ಗಂಡನಾಗಬೇಕಾಗಿರುವ ಯೋಸೇಫನೊಂದಿಗೆ ದೇವರು ಮಾತಾಡ್ತಾರೆ. ಏನಾಯಿತು ಅಂತಂದರೆ, ಈ ಒಂದು ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯಕ್ಕೆ ಬರೋರೊಳಗೆ ಆಕೆ ಆಗಲೇ ಗರ್ಭಿಣಿಯಾಗಿದ್ದಾಳೆ. ಆವಾಗ ಅವನು ಆಕೆಯನ್ನು ಅಬ್ಸರ್ವ್ ಮಾಡ್ತಾನೆ. ಏನಪ್ಪ ಇದು, ನಾವಿನ್ನೂ ಮದುವೆ ಆಗಿಲ್ಲ, ಇವಳು ಆಗಲೇ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ, ಇದು ಎಂಥದ್ದು ಭಯಂಕರ ಅಂತ ಅವನು ಆಗಲೇ ಆಲೋಚನೆ ಮಾಡ್ತಿದ್ದಾನೆ. ಯಾಕಂದರೆ ಆವತ್ತಿನ ಕಾಲದಲ್ಲಿ ಮದುವೆ ಇಲ್ಲದೆ ಆಕೆ ಯಾರಾದರೂ ಗರ್ಭಿಣಿ ಆಗಿದ್ರೆ ಆ ಯಹೂದ್ಯರ ಪದ್ಧತಿಗೆ ಅನುಸಾರವಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಅದು ಎಕ್ಸ್ಪೋಸ್ ಆಗಿಬಿಟ್ರೆ ಅವಳನ್ನು ಹೊರಗಡೆ ಕರ್ಕೊಂಡು ಬಂದು ಅವಳನ್ನು ಕಲ್ಲೆಸೆದು ಕೊಲ್ಲುವಂಥ ಒಂದು ಪದ್ಧತಿ ಇತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿಸ್ಕೊಳ್ಳಿ. ಯೋಸೇಫನು, ಆಕೆಯ ಗಂಡನಾಗಬೇಕಾಗಿರುವ ಯೋಸೇಫನು ಮರಿಯಳನ್ನು ಬಹಳ ಪ್ರೀತಿ ಮಾಡಿದ್ದ ಅನಿಸ್ತದೆ.
ಬಹಳ ಪ್ರೀತಿ ಮಾಡಿದ್ದ. ನಾನು ಪ್ರೀತಿ ಮಾಡುವಂಥ ಈ ಹುಡುಗಿಯನ್ನು, ಈ ಕನ್ಯೆಯನ್ನು ಯಾರೂ ಕಲ್ಲೆಸಿಬಾರ್ದು ಅಂದ್ಬಿಟ್ಟು ಆಕೆಯನ್ನು ಮೌನವಾಗಿ, ಅಂದರೆ ಸೀಕ್ರೆಟ್ ಆಗಿ ಹೇಗೋ ಬಿಟ್ಟು ಬಿಡಬೇಕು ಅಂತ ಇದ್ದ. ನೋಡೋಣ ವಾಕ್ಯಗಳು ನೋಡೋಣ. 19ರಿಂದ ಒಂದು ಕೆಲಸ ಮಾಡೋಣ, 19ರಿಂದ ನಾವು 21ನೇ ವಚನದವರೆಗೂ ಓದಿಕೊಳ್ಳೋಣ. ಓದಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಇದು ಬಹಳ ಚಂದ ರೀ. ಇದು ಕೇಳಿಸ್ಕೊಳ್ಳಿ. ಈಗ ಇದು ನೋಡಿ, ಅವನು ನಾನು ನೋಡಿ ಅವನು ಇದನ್ನ ಹೇಳಿಲ್ಲ. ಅವನು ಯಾರಿಗೂ ಹೇಳಲಿಲ್ಲ, ಏನು ಹೇಳಿಲ್ಲ. ಅವನು ಆಲೋಚನೆ ಮಾಡುತ್ತಾ ಇರುವಾಗಲೇ ಅದು ಪರಲೋಕದಲ್ಲಿ ಕೇಳಿ ಬಂದದೆ. ಅಂದರೆ ನಮ್ಮ ಆಲೋಚನೆಗಳನ್ನು ನಮ್ಮ ದೇವರು ಬಲ್ಲವನಾಗಿದ್ದಾನೆ. ಹಾಗಾದ್ರೆ ಹಂಗೆ ಬಿಟ್ಟು ಬಿಡಬೇಕಂತ ಆಲೋಚನೆ ಮಾಡುತ್ತಿರುವಾಗಲೇ ಚಂದ. ಇದು ಓದೋಣ ಮುಂದೆ. ಏನಾಯ್ತಂತೆ? ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೇ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನ ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಸಾಕು, ಥ್ಯಾಂಕ್ ಯು. ಹಾಗಾದರೆ ಮರಿಯಳಿಗೂ ಅದೇ ಹೆಸರು ಪ್ರಚಾರ ಆಯಿತು, ಹೇಳಲ್ಪಡ್ತು. ಪರಲೋಕದಿಂದ ಬಂದಂಥ ದೇವದೂತನು ಆಕೆಗೆ ಅಕ್ಷರಿಕ ರೀತಿಯಲ್ಲಿ ಕಾಣಿಸಿಕೊಂಡನು, ಮುಂದೆ ಕಾಣಿಸಿಕೊಂಡ. ಈಗ ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹೇಗೆ ಕಾಣಿಸ್ಕೊಂಡ್ರೂ ಕೂಡ ಹೆಸರು ಚೇಂಜ್ ಆಗಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಉದ್ದೇಶ, ತಂದೆಯಾದ ದೇವರ ಉದ್ದೇಶವು, ತನ್ನ ಮಗನ ವಿಷಯದಲ್ಲಿರುವಂಥ ಉದ್ದೇಶವು ಬದಲಾಗಲಿಲ್ಲ ಅಂದ್ಬಿಟ್ಟು ನೋಡ್ರಿ, ಬದಲಾಗಲಿಲ್ಲ. ಸೇಮ್ ನೇಮ್, ಪರಲೋಕದಿಂದ ಬಂದಂಥ ಹೆಸರದು. ಮರಿಯಳಿಗೂ ಅದೇ ಹೆಸರು, ಯೋಸೆಫನ್ಗೂ ಅದೇ ಹೆಸರು. ಆದರೆ ಇಲ್ಲಿ ಯೋಸೆಫನಿಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾನೆ. ಏನಂತಂದರೆ, ನಾವು ಯಾವುದಾದ್ರು ಒಂದು ಮಗುವಿನ ಹೆಸರೇನು ನೋಡಿದ್ರೆ ವಾಟ್ ಡಸ್ ಇಟ್ ಮೀನ್, ಏನಾದರೂ ಅರ್ಥ ಏನು, ಏನಾದರೂ ಒಂದು ಹೆಸರು ಹುಡುಕಿದ್ರೆ ಚೆನ್ನಾಗಿದೆ ರೀ, ಉಚ್ಚಾರ ಮಾಡೋದಕ್ಕೆ ಚೆನ್ನಾಗಿದೆ, ಕರೆಯೋದಕ್ಕೆ ಚೆನ್ನಾಗಿದೆ ಅಂದರೆ ಅದರ ಅರ್ಥ ಬೇರೆ ನೋಡ್ರಿ ಅಂತಾರೆ. ಒಳ್ಳೆ ಅರ್ಥ ಇರಬೇಕು ಅದಕ್ಕೆ ಮಗುಗೆ ಹೆಸರಿಡುವಾಗ. ಹಾಗಾದ್ರೆ ಭಾಳ ಚಂದವಾಗಿ ಆ ದೂತನು ಕನಸಿನಲ್ಲಿ ಕಾಣಿಸಿಕೊಂಡು ಆ ಯೋಸೆಫನ್ಗೆ ಹೇಳ್ತಾನೆ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಯೇಸು ಅಂದರೆ ಅರ್ಥ ಏನಂತಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ ಅಂತ. ಹಿ ಎಕ್ಸ್ಪ್ಲೇನ್ಸ್ ದ ನೇಮ್. ಅಲ್ಲಿ ಡೆಕ್ಲರೇಷನ್ ಆಫ್ ನೇಮ್ ಆಯಿತು, ಇಲ್ಲಿ ಎಕ್ಸ್ಪ್ಲನೇಷನ್ ಆಫ್ ದ ನೇಮ್ ಆಯಿತು. ಅಲ್ಲಿ ಬರೀ ಪ್ರಚಾರ ಆಗಿರುವಂಥದ್ದು ಯಾವುದು, ಯೇಸು ಅಂತ ಇಡಬೇಕು ನೀನು, ಅಷ್ಟೇ ಫಿನಿಶ್. ಇಲ್ಲಿ ಯೋಸೆಫನಿಗೆ ಅದರ ಅರ್ಥವನ್ನು ತಿಳಿಸಿಕೊಡ್ತಾನೆ. ಅರ್ಥ ಆಯ್ತಲ್ಲ ಕಾರೆ? ಇದು ಪರಲೋಕದಿಂದ ಬಂದಿರುವಂಥ ನಾಮ, ಯೇಸು ಕ್ರಿಸ್ತನು ಅನ್ನುವಂಥ ನಾಮ. ನೀವು ಒಂದು ಪ್ರಶ್ನೆ ಬಂದಿರ್ಬೋದು ಈಗ, ಯಾಕೆ? ಈಗ ನೋಡಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲಿಕ್ಕಿದ್ದೇನೆ. ಇವನೊಂದು 5 ನಿಮಿಷದಲ್ಲಿ ನೋಡಿ ಅದು ಆ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ನಿಮಗೆ. ಯಾಕಪ್ಪ ಇಬ್ಬರು ಗಂಡ ಹೆಂಡತಿಗೆ ಇಬ್ಬರಿಗೂ ಸಪ್ರೇಟಾಗಿ ಯಾಕೆ ಅನೌನ್ಸ್ ಮಾಡಿದ? ಅದರದ್ದು ಸತ್ಯ ತಿಳ್ಕೊಳ್ಬೇಕು ಅಂತಂದರೆ, ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ಮುಂದೂತನಾಗಿ ಬಂದಿರುವಂಥ ಸ್ನಾನಿಕನಾದ ಯೋಹಾನನು ಹುಟ್ಟುವಂಥ ಸಮಯದಲ್ಲಿ ಅವನ ತಂದೆ ಒಬ್ಬ ಯಾಜಕನಾಗಿ, ಒಳಗಡೆ ಸೇವೆ ಮಾಡ್ತಿರುವಂಥ ಯಾಜಕನಾಗಿ ಧೂಪ ಹಾಕುವಂಥ ಸ್ಥಳದಲ್ಲಿ ದೇವಾಲಯದಲ್ಲಿ ನಿಂತಾಗ ದೇವದೂತನು ಅವನಿಗೆ ಕಾಣಿಸಿಕೊಂಡು ವಿಶೇಷವಾದ ಸುದ್ದಿ ಸಮಾಚಾರವನ್ನು ಆತನಿಗೆ ಹೇಳ್ತಾನೆ. ಜಕರ್ಯನು ಆತನ ಹೆಸರು. ಅವನು ಧೂಪ ಹಾಕ್ತಾ ಇದ್ದ. ಎಲ್ಲಿ? ಆಲಯದ ಒಳಗೆ ಧೂಪ ವೇದಿ ಹತ್ರ ಧೂಪ ಹಾಕ್ತಾ ಇದ್ದ. ಹಾಕುವಂಥ ಸಮಯದಲ್ಲಿ ಏನಾಯಿತು ಅಂತಂದರೆ 12-13 ವಚನಗಳನ್ನು ನಾವು ಓದಿಕೊಳ್ಳೋಣ. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು.
ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನ ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಥ್ಯಾಂಕ್ ಯು. ಅರ್ಥ ಆಯ್ತಲ್ಲ? ಯೇಸು ಸ್ವಾಮಿಗೆ ಮುಂದೂತನಾಗಿ ಬಂದಂಥ ಯೋಹಾನನ ತಂದೆಗೆ ಕೊಡಲ್ಪಟ್ಟಿರುವಂಥ ಹೆಸರು ಕೂಡ ಪರಲೋಕದಿಂದ ಬಂದಂಥ ಹೆಸರು. ಯೋಹಾನ್ ಅಂತ ಹೆಸರಿಡ್ಬೇಕು ಅವನಿಗೆ ಅಂತ. ಏನಾಯ್ತು ಗೊತ್ತಾ? ಪುಟ ತಿರುಗಿಸ್ತಾ ಇದ್ದೇನೆ, ಅಂದರೆ ನಾನು ಕೊನೆಗೆ ಬರ್ತಾ ಇದ್ದೇನೆ. ಯಾವುದು? ಅದೇ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನ್. ಅಫ್ಕೋರ್ಸ್ ಇನ್ನೊಂದು ಸತ್ಯ ಹೇಳ್ಬಿಡ್ತೇನೆ. ಅವನು ಯಾರು ಜಕರ್ಯನು ಆ ಟೈಮ್ನಲ್ಲಿ ನಂಬಲಿಲ್ಲ. ನಂಬದೇ ಇರುವ ಕಾರಣವಾಗಿ ಅವನ ಬಾಯಿ ಕಟ್ಟಲ್ಪಡ್ತು. ಅವನು ಮೂಕನಾಗ್ಬಿಟ್ಟ. ಅವನು ಮೂಕನಾದ. ಎಲ್ಲಿವರೆಗೂ? ಯೋಹಾನನು ಹುಟ್ಟುವರೆಗೂ. ಅವನು ಸುನ್ನತಿ ಆಗುವಂಥ ಸಮಯದಲ್ಲಿ ಅವನಿಗೆ ಬಾಯಿ ಬರ್ತದೆ. ಅದಕ್ಕೋಸ್ಕರ ನಾವು ಹೀಗೆ ನೋಡ್ತೇವೆ. 59ರಿಂದ 64ನೇ ವಚನದವರೆಗೂ ನಾವು ಓದ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಭಾಗ ಇದೆ, ಇರ್ರಿ ಕೇಳಿಸ್ಕೊಳ್ಳಿ. 8ನೆಯ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು ಅವರು, ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ, ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಸಾಕು, ಥ್ಯಾಂಕ್ ಯು. ಯಾಕೆ ಸನ್ನೆ ಮಾಡ್ತಾ ಇದ್ರು? ಮೂಕನಾಗಿದ್ದ ಅವನು. ಆದರೂ ಕೂಡ ಹೆಂಡತಿಗೆ ಹೇಳಿಬಿಟ್ಟಿದ್ದ, ಅವನು ನನಗೆ ದೇವರು ಕಂಡಿದ್ದಾನೆ, ದೇವರ ದೂತನು ಆ ದೇವಾಲಯದಲ್ಲಿ ಕಂಡಿದ್ದಾನೆ, ಅವನು ಹೇಳಿದ್ದಾನೆ ಇದು ಪರಲೋಕದಿಂದ ಬಂದಿರುವಂಥ ಒಂದು ವಿಶೇಷವಾದ ಹೆಸರಿದು, ಯೋಹಾನ್ ಅಂತಲೇ ಇಡಬೇಕು ಅಂತ. ಯೋಹಾನ್ ಅಂತಲೇ ಇಡಬೇಕು ಅಂತ. ಏನು ಡಿಸ್ಕಷನ್ ಆಗ್ತಾಯಿತ್ತು? ಯೋಹಾನ್ ಅಂತ ಯಾಕೆ ಇಡ್ತೀರಿ? ಕೇಳಿಸ್ಕೊಳ್ಳಿ. ಯೋಹಾನ್ ಅಂತ ಯಾಕೆ ಇಡ್ತೀರಿ? ಜಕರ್ಯನ್ ಅಂತ ಇಡ್ರಿ. ಜಕರ್ಯ 1, ಜಕರ್ಯ 2 ಅಂತ, ಜೂನಿಯರ್ ಅಂತ. ಇಲ್ಲ 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 ಇಲ್ಲ, ಹಾಗಾಗಬಾರ್ದು. ಪರಲೋಕದಿಂದ ಕಮಾಂಡ್ ಆಗಿ ಬಂದಿರುವಂಥ ಹೆಸರನ್ನೇ ಇಡಬೇಕಾಯ್ತು. ಹಾಗಾದರೆ ಅವ್ರ ಡಿಸ್ಕಷನ್ ಏನಾಯಿತು ಅಂತಂದರೆ, ನಮ್ಮಲ್ಲಿ ಯಾರು ಇಲ್ವಲ್ಲ ಯೋಹಾನ್ ಅಂತ ಹೆಸರು, ನಮ್ಮ ಪೂರ್ವಿಕರು ಯಾರು ಅಂತ ಹೆಸರು ಇಟ್ಕೊಂಡಿಲ್ವಲ್ಲ, ನಮ್ಮ ಖಾನ್ದಾನ್ನಲ್ಲಿರುವಂಥ ಇನ್ನೊಂದು ಹೆಸರನ್ನ ಜಕರ್ಯ ಅಂತಲೇ ಇಟ್ಬಿಡ್ರಿ, ಕಾಮನ್ ಆಗುತ್ತೆ, ಏನೇ ನಡೀತದಲ್ಲ, ಅಪ್ಪನ ಹೆಸರನ್ನೇ ಫಾಲೋ ಮಾಡಲಿ ಅಂತ. ಆದರೆ ಇಲ್ಲ ಇಲ್ಲ ಹಂಗಲ್ಲ ಅದು ಅಂತ ಹೆಂಡತಿ ಹೇಳ್ತಾಳೆ. ಅರ್ಥ ಆಯ್ತಲ್ಲ? ಹೇಳ್ತಾಳೆ. ಹೇಳಿ ಆದಮೇಲೆ ಅವರು ಒಂದು ಸನ್ನೆ ಮಾಡ್ತಾಳೆ. ಅವಾಗ ಅವನೇನು ಮಾಡ್ತಾನೆ ನೋಡ್ರಿ. ಆಮೇಲೆ 63ನೇ ವಚನ. ಅವನು ಒಂದು ಹಲಿಗೆಯನ್ನ ತರಿಸಿಕೊಂಡು ಯೋಹಾನನೆಂತಲೇ ಅದರ ಹೆಸರು ಎಂದು ಬರೆದನು. ಸಾಕು. ಇವನು ಜಕರ್ಯನಿಗೆ ಮೂಕನಾಗ್ಬಿಟ್ಟಿದೆ. ಏನು ಹೇಳೋಕ್ಕಾಗ್ತಾ ಇಲ್ಲ. ಒಂದು ಸ್ಲೇಟ್ ತೊಗೊಂಡು ಬನ್ನಿ, ನಾನು ಬರೆದು ತೋರಿಸ್ತೀನಿ, ನಾನು ಯಾವ ಹೆಸರು ಪರಲೋಕದಿಂದ ಬಂದಿರುವಂಥ, ನಾನು ಧೂಪ ಹಾಕುವಂಥ ಸಮಯದಲ್ಲಿ ದೇವಾಲಯದಲ್ಲಿ ಅಂತ. ಹಾಗಾದರೆ ಸ್ಲೇಟ್ ತೊಗೊಂಡು ಬಂದು ಯೋಹಾನ್ ಅಂತ ಬರೆದ್ಬಿಟ್ಟ. ಯೋಹಾನ್ ಅಂತ ಬರೆದ ತಕ್ಷಣ ಇದು ಪರಲೋಕದಿಂದ, ಕೇಳಿಸ್ಕೊಳ್ಳಿ, ಪರಲೋಕದಿಂದ ಬಂದದ್ದು ಎಂದು ತಿಳಿಯುವುದಕ್ಕೆ ನೆಕ್ಸ್ಟ್ ವಚನ ಓದಿ ಏನಾಗ್ಬಿಡ್ತದೆ, ನೆಕ್ಸ್ಟ್ ವಚನ ಓದಿ ಗೊತ್ತಾಗ್ತದೆ. ಅವಾಗ ಕೂಡಲೇ ಅವನಿಗೆ ಕೂಡಲೇ ಅಂಡರ್ಲೈನ್ ಮಾಡಿರಿ, ಅದನ್ನ ಅಂಡರ್ಲೈನ್ ಮಾಡಿರಿ ಮೈಂಡಲ್ಲಿ. ಕೂಡಲೇ ಅದನ್ನ ಯೋಹಾನ್ ಅಂತ ಬರೆದ ತಕ್ಷಣನೇ ಕೂಡಲೇ ಏನಾಯ್ತು? ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು, ಅವನು ಮಾತಾಡುವ ಶಕ್ತಿ ಉಳ್ಳವನಾಗಿ ದೇವರನ್ನ ಕೊಂಡಾಡಿದನು. ಹೆಂಗಿದೆ ನೋಡಿ, 9 ತಿಂಗಳು 9 ದಿವಸ ಆ ಥರ ಇರ್ತದೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ. 9 ತಿಂಗಳು 9 ದಿವಸ ಈ ರೀತಿಯಾಗಿದೆ ಅದು. ಸರಿ, 9 ತಿಂಗಳು ಅಂತ ಜನರಲ್ ಆಗಿ ತೊಗೊಂಡ್ರು. 9 ತಿಂಗಳು ಮತ್ತು ಈ 8 ದಿವಸ, 8ನೇ ದಿವಸ ಹುಟ್ಟಿದ 8ನೇ ದಿವಸ ಸುನ್ನತಿ ಆಗ್ತಾ ಇದೆ. ಆವಾಗ ಹೆಸರು ಇಡ್ತಾ ಇದ್ದಾರೆ. 9 ತಿಂಗಳು ಮತ್ತು 8 ದಿವಸ ಅವನು ಮೂಕನಾಗಿ ಹೋಗಿದ್ದ. ನೀರು ಕೊಡು ಅಂತಿದ್ದ. ಮೂಕಂತರ ಪಾಪ, ಯಾಕಂದರೆ ಅಪನಂಬಿಕೆಯಿಂದ ಮೂಕನಾಗಿದ್ದ. ಹಾಗಾದರೆ ದೇವರು ಹೇಳಿದ್ದನ್ನು ನಾವು ಮಾಡದೇ ಇದ್ರೆ, ನಂಬಿಕೆ ತೋರಿಸ್ದಿದ್ರೆ ನಮ್ಮ ಸ್ವರನೇ ಹೊರಟೋಗ್ತದೆ, ನಮ್ಮ ಸ್ವರದ ಅಧಿಕಾರ ಹೊರಟೋಗ್ತದೆ. ಏನಾದರೂ ಯಾರಿಗಾದ್ರೂ ಹೇಳಕ್ಕೆ ಹೋದರೆ ವ್ಯಾಲ್ಯೂ ಕೊಡಲ್ಲ ಅವರು, ಯಾಕಂದ್ರೆ ನಮ್ಮ ಸ್ವರ ಸ್ಟಾಪ್ ಆಗೋಗಿರುತ್ತಲ್ಲಿ. ನಮಗೆ ಸ್ವರ ಬೇಕು. ಇದ್ರ ವಿಷಯದಲ್ಲಿ ನಮಗೆ ಒಂದು ನಮ್ಮ ಭಾಷೆಯಲ್ಲಿ ಒಂದು ಗತ್ತು ಅಲ್ವಾ, ಒಂದು ಅಧಿಕಾರ ಇರಬೇಕು ಅಂತಂದರೆ ನಾವು ದೇವರು ಹೇಳಿದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡ್ತಾ ಬರಬೇಕು.
ಆವಾಗ ನಾವು ಜನರು ಕೂಡ ನಮ್ಮ ಮಾತಿಗೆ ಅವರು ಬೆಲೆ ಕೊಡುವಂಥವರಾಗಿದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಕೆಲವು ಮನೆಗಳಲ್ಲಿ ತಂದೆಗೆ ಬೆಲೆ ಇಲ್ಲ, ಮನೆಯಲ್ಲಿ ತಾಯಿಗೆ ಬೆಲೆ ಇಲ್ಲ ಮನೆಯಲ್ಲಿ. ಯಾಕೆ? ಮೋಸ್ಟ್ಲಿ ತಂದೆ ತಾಯಿಗಳು ಕೂಡ ಆ ರೀತಿಯಾಗಿ ನಡ್ಕೊಂಡಿರ್ಬೋದು ಅದಕ್ಕೋಸ್ಕರ. ಅಥವಾ ಮಕ್ಕಳ ಮಾತಿಗೆ ಬೆಲೆ ಇಲ್ಲ, ಯಾಕೆ? ಅವರು ಹಾಗೆ ನಡ್ಕೊಂಡಿರ್ಬೋದು, ಸಭೆಯಲ್ಲಾಗ್ಬೋದು, ಕೆಲಸದಲ್ಲಾಗ್ಬೋದು. ಹಾಗಾದ್ರೆ ಇವತ್ತು ಯಾವುದಾದ್ರೂ ಒಂದು ನಾವು ಕರ್ತನಿಂದ ಹೊಂದಿದ್ದನ್ನು ನಾವು ಮಾಡ್ತಾ ಹೋದರೆ ನಾವು ಬಲ ಹೊಂತೇವೆ, ನಮ್ಮ ಬಾಯಿ ಸಡ್ಲಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ಅರ್ಥ ಆಯ್ತಾ? ಈಗ ತಂದೆ ಕರೆಕ್ಟಾಗಿ ಹೇಳ್ತಾನೆ ಹೆಸರು, ತಾಯಿ ಅದನ್ನು ಹೇಳ್ತಾಳೆ ಯೋಹಾನ್ ಅಂತಲೇ ಇಡಬೇಕು ಅಂತ. ಅಭಿಪ್ರಾಯನೂ, ಜನರ ಅಭಿಪ್ರಾಯನೂ ಈ ಹೆಸರು ಬೇಡ ಅಂತ. ಹಾಗೆ ಇವು ವಾಪಸ್ ಬರೋಣ. ಯಾವ ಕತೆಗಿದ್ದೀವಿ ನಾವು? ಮರಿಯಳಿಗೆ ಬಂದಿರುವಂಥ ಹೆಸರು ಮತ್ತು ಯೋಸೆಫನಿಗೆ ಬಂದಿರುವಂಥ ಹೆಸರು ಏಸು. ಹಾಗಾದರೆ ಅವರು ಏಸು ಅಂತ ಹೆಸರಿಡುವಂಥ ಸಮಯದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಬರಲಿಲ್ಲ, ಮನುಷ್ಯರ ಒಂದು ಅಭಿಪ್ರಾಯಗಳು ಬರಲಿಲ್ಲ, ಏನೂ ಇಲ್ಲ. ಆತನಿಗೆ ಏಸು ಎಂದು ಹೆಸರಿಡಬೇಕು. ಏಸು ಅಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನಾಗಿದ್ದಾನೆ. ಆ ಗೋದಲಿ ಒಳಗೆ ಯೇಸು ಕ್ರಿಸ್ತನನ್ನು ಗೋದಲಿಯಲ್ಲಿ ಇಟ್ಟಾಗ ಆ ಗೋದಲಿಯಲ್ಲಿಯೇ ಯೇಸು ಕ್ರಿಸ್ತನ ಶಿಲುಬೆಯು ಕಂಡು ಬಂದಿತ್ತು, ಮೂಡಿ ಬಂದಿತ್ತು. ಯಾಕಂದರೆ ಆತನು ರಕ್ಷಕನು ಶಿಲುಬೆಗೆ ಹೋಗಬೇಕು, ರಕ್ಷಕನು ರಕ್ತ ಸುರಿಸಬೇಕು, ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು, ಆತನು ಯಜ್ಞ ಮಾಡಬೇಕಲ್ಲಿ. ಸತ್ತು ಹೂಣಲ್ಪಟ್ಟು ಪುನರುತ್ಥಾನವಾಗಿ ಆತನು 3ನೇ ದಿವಸ ಎದ್ದು ಬಂದಿದ್ದಾನೆ. ಎದ್ದು ಬಂದಿರುವ ಕಾರಣವಾಗಿ ಇವತ್ತು ನಮಗೆ ನಂಬುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ರಕ್ಷಣೆ ಪ್ರಾಪ್ತವಾಗ್ತದೆ. ಯಾಕಂದರೆ ಯಾವ ಹೆಸರು? ಏಸು ಕ್ರಿಸ್ತನೆಂಬುವ ಆ ಹೆಸರು. ಮುಂದೆ ಹೋಗೋಣ ಸ್ವಲ್ಪ ಹೊತ್ತು. ಯೋಹಾನ್ ಬರೆದ ಸುವಾರ್ತೆ ಮತ್ತು ಅದರ 19ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. 19ನೇ ಅಧ್ಯಾಯಕ್ಕೆ ಗಮನವನ್ನು ಹರಿಸೋಣ. ಏನಾಗ್ತಿದೆ ಅಂತಂದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ದಾನೆ. ಶಿಲುಬೆಗೆ ಹಾಕುವಂಥ ಸಮಯದಲ್ಲಿ ರೋಮ್ ಸಾಮ್ರಾಜ್ಯ ಇರುವ ಕಾರಣವಾಗಿ ಪಿಲಾತನೆಂಬುವ ಇವನು ಅವನ ಅಧಿಪತಿ ಅವನೇನು ಮಾಡ್ತಾನಂತಂದರೆ ಅವನು ಒಂದು ವಿಳಾಸ ಬರಿತಾನೆ. ಆ ವಿಳಾಸ ಅಂತಂದರೆ ಒಂದು ಬರವಣಿಗೆ ಬರೆದು ಶಿಲುಬೆ ಮೇಲೆ ಸಾಯಬೇಕಾಗಿರುವಂಥ ಆ ಒಂದು ವ್ಯಕ್ತಿಯ ಕಾರಣ ಬರಿತಾನೆ. ಯಾಕೆ ಈತನು ಶಿಲುಬೆಗೆ ಹೋಗ್ತಾ ಇದ್ದಾನಂತ. ಮೊದಲು ಆ ರೀತಿಯಾಗಿ ಬರಿತಾ ಇದ್ರು, ಇವನು ಕಳ್ತನ ಮಾಡಿದ್ದಾನೆ, ಇವನು ಏನೋ ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ, ಈ ರೀತಿಯಾಗಿ ಬೇರೆ ಬೇರೆ ಆ ಕಾರಣಗಳನ್ನು ಬರಿತಾ ಇದ್ರು ಶಿಲುಬೆಗೆ ಹಾಕುವಂಥ ಸಮಯದಲ್ಲಿ. ಅದನ್ನು ನೋಡಿದ ತಕ್ಷಣ ಇದಕ್ಕೋಸ್ಕರನೇ ಈತನು ಸಾಯ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಪಿಲಾತನು ಏನು ಬರೀತಾನಂತಂದರೆ, ಪಿಲಾತನು ಒಂದು ವಿಳಾಸ ಬರೀತಾನೆ ನೋಡಿ. ಅಲ್ಲಿ ಏನಾಗ್ತದೆ, 18ನೇ ವಚನದಿಂದ ಓದೋಣ. 18ರಿಂದ ನಾವು 18-19 ಓದ್ಬಿಡೋಣ. ಅಲ್ಲಿ ಆತನನ್ನು ಆತನ ಸಂಗಡ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು, ನಡುವೆ ಯೇಸುವನ್ನು ಇಟ್ಟರು. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನ ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಸಾಕು. ಏನೋ ಒಂದು ವಿಳಾಸ ಬರೆದ. ಪಿಲಾತನು ಯಹೂದ್ಯನು, ಒಂದು ರೀತಿಯಲ್ಲಿ ಅವ್ರ ಪರವಾಗಿ ಅದೆಲ್ಲ ಏನಿಲ್ಲ. ಅವನಿಗೆ ಯಾವ ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಈ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸಿದಾಗ ತಾನೇ ಒಂದು ವಿಳಾಸ ಬರೆದು ಹಾಕಿಬಿಟ್ಟ. ನಜರೇತಿನ ಯೇಸು ಯಹೂದ್ಯರ ಅರಸನು ಅಂತ ಬರೆದುಬಿಟ್ಟ. ಏಸು ಅನ್ನುವಂಥ ಹೆಸರು ಕಂಟಿನ್ಯೂ ಆಯಿತು ಎಲ್ಲಿವರೆಗೂ? ಆತನ ಮರಣದ ಸಮಯದಲ್ಲಿ ಕೂಡ ಆ ಒಂದು ಹಿಂದೆ ಆ ಒಂದು ಶಿಲುಬೆ ಮೇಲೆ ವಿಳಾಸ ಏನು? ಈತನೇನಾಗಿದ್ದಾನೆ? ಈತನೇನಾಗಿದ್ದಾನೆ? ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ನಜರೇತಿನ ಯೇಸು ಯಹೂದ್ಯರ ಅರಸನು. ಬೇರೆಯವರೆಲ್ಲ ಆಮೇಲೆ ಆರ್ಗ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು 3 ಭಾಷೆಯಲ್ಲಿ ಬರೆದಿದ್ದ ಬಿಡಿ, ಅದು ಬೇರೆ ಬೇರೆ ವಿಷಯ. ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಈತನೇ ಅಂತ. ಆಮೇಲೆ ಆವಾಗ ಅವರಂತ ಇದ್ರು ಏನಂತಂದರೆ 21ನೇ ವಚನವನ್ನು ಓದಿಕೊಳ್ಳೋಣ. 21ನೇ ವಚನ ಅದೇ ಭಾಗ.
ಹೀಗಿರಲಾಗಿ ಹಾ. ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯಹೂದ್ಯರ ಅರಸನು ಎಂದು ಬರೆಯದೆ ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕೆಂತ ಹೇಳಿದರು. ಅದಕ್ಕೆ ಪಿಲಾತನ ಏನಂತಾನೆ, ನಾನು ಬರೆದದ್ದು ಬರೆದಾಯಿತು ಅಂದನು. ಸಾಕು, ಕೇಳಿಸ್ಕೊಳ್ಳಿ, ಇದು ಭಾಳ ಚೆನ್ನಾಗಿದೆ. ಅದು ಅವ್ರು ಬಂದು ಆರ್ಗ್ಯೂ ಮಾಡ್ತಾರೆ, ಈತನು ತಾನೇ ಹೇಳಿಕೊಂಡ ಅಂತ ಬರೀ, ನೀನು ಟೈಟಲ್ ಕೊಡಬೇಡ ಇವನಿಗೆ, ನೀನು ಯಾಕೆ ಟೈಟಲ್ ಕೊಡ್ತಾ ಇದೀಯ, ಅವನ ಹಾಗೆ ಯಾವಾಗಲೂ ಹೇಳ್ಕೊಳ್ತಾ ಇದ್ದ ನಾನು ಯಹೂದ್ಯರ ಅರಸನು ಅಂತ. ಅದಕ್ಕೆ ಪಿಲಾತನು ಭಾಳ ಒಂದು ವಿಶೇಷವಾದ ಸ್ಟೇಟ್ಮೆಂಟ್ ಬರೀತಾನೆ. ಈ ರೋಮ್ ಸಾಮ್ರಾಜ್ಯದ ಒಂದು ಅಧಿಕಾರಿ ಬರೀತಾನೆ, ಅಧಿಕಾರಿ ಹೇಳ್ತಾನೆ ಏನಂತಾನೆ, ನಾನು ಬರೆದದ್ದು ಬರೆದಾಯ್ತು, ಫುಲ್ ಸ್ಟಾಪ್, ಫಿನಿಶ್. ಆಗಿನ ಕಾಲದಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಈ ಥರವಾದ ಡಾಕ್ಯುಮೆಂಟ್ ಬರೆದ್ಬಿಟ್ಟು ಏನಾದರೂ ಮುಗಿಸಿದ ಮೇಲೆ, ಒಂದು ಫುಲ್ ಸ್ಟಾಪ್ ಹಾಕಿದ್ಮೇಲೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾದರೆ ಆತನ ಹೆಸರು ಮರಿಯಳಿಗೆ ಹೇಳಿದ್ದು ಯೋಸೆಫನಿಗೆ ಹೇಳಿರುವಂಥದ್ದು, ಅರ್ಥ ಆಯ್ತಲ್ಲ. ಈಗ ಆತನ ವಿಳಾಸ, ಈತನು ಯಹೂದ್ಯರ ಅರಸನು, ಯೇಸು ಸ್ವಾಮಿ, ಆತನ ಹೆಸರು ಯೇಸು ಕ್ರಿಸ್ತನು. ಈಗ ಒಂದು ಕೆಲಸ ಮಾಡೋಣ, ಪುಟ ತಿರುಗಿಸ್ತಾ ಇದ್ದೀನಿ ಮತ್ತೆ ಒಂದೆರಡು. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ನಡೆಸೋಣ. 3ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತದಲ್ಲಿ. ಆ ಘಟನೆ ಏನಂತಂದರೆ, ಪೇತ್ರ ಯೋಹಾನರು ದೇವಾಲಯಕ್ಕೆ ಹೊರಟಿದ್ದಾರೆ. ಯಾರು? ಯಹೂದ್ಯರ ದೇವಾಲಯ. ಯಾಕಂದರೆ ಅವರು ದಿನಾಲೂ ದೇವಾಲಯದಲ್ಲಿ ಸೇರ್ತಿದ್ರು ಅಂತ 2ನೇ ಅಧ್ಯಾಯ 41ರಲ್ಲಿ ನಾವು ನೋಡ್ತೇವೆ. 41 ಮತ್ತು ಓದ್ಬಿಡೋಣ ಅದನ್ನು. 2ನೇ ಅಧ್ಯಾಯ 41ರಿಂದ ಓದೋಣ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಆಮೇಲೆ ಇವರು ಅಪೋಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಎಷ್ಟು ಸಾಕು, ಯಾವುದೋ ಅವ್ರು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರ್ತಾ ಇದ್ರು. ನೋಡಿ 46ನೇ ವಚನ ಒಂದು ಓದಿಬಿಡಿ. 46ನೇ ವಚನ ಅದು ಓದಿಬಿಡೋಣ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಸಾಕು ಎಲ್ಲಿ? ದೇವಾಲಯದಲ್ಲಿ. ಎವ್ರಿ ಡೇ ದೇ ಯೂಸ್ ಟು ಗೋ ಟು ದ ಟೆಂಪಲ್. ಹಾಗೆ ಒಂದಾನೊಂದು ದಿವಸ ಪೇತ್ರ ಯೋಹಾನರು 3 ಗಂಟೆಗೆ ನಡೀತಕ್ಕ ಪ್ರಾರ್ಥನೆಗೋಸ್ಕರ ಅವರು ಒಟ್ಟಾಗಿ ಭಾಳ ಚೆನ್ನಾಗಿದೆ ಅದು. ಒಟ್ಟಾಗಿ ಒಗ್ಗಟ್ಟಿದ್ರೆ ಪ್ರಾರ್ಥನೆಗೆ ಉತ್ತರ ಬರ್ತದೆ ರೀ. ಅದು ಎಷ್ಟು ಗಂಟೆಗಾದರೂ ಕೂಡ ನಿಗದಿಯಾಗಿರುವಂಥ ಸಮಯದಲ್ಲಿ ಪ್ರಾರ್ಥನೆಗೆ ಹೋದರೆ ಪ್ರಾರ್ಥನೆಗೆ ಉತ್ತರ ಬರ್ತದೆ. ನಿನಗೆ ಆಶೀರ್ವಾದ ಇದೆ ಅಂತ ಮರೆಯುವಂಥದ್ದು ಬೇಡ. ಸರಿ, ಅವರು ಪ್ರಾರ್ಥನೆಗೆ ಹೋಗ್ತಾರೆ. ಪ್ರಾರ್ಥನೆಗೆ ಹೋದ ತಕ್ಷಣ ಅಲ್ಲಿ ಒಬ್ಬ ಹುಟ್ಟುವಾಗಲೇ ಕುಂಟನು. ಅವನನ್ನು ತೊಗೊಂಡು ಬಂದ ದಿವಸ ಯಾರೋ ಒಬ್ರು ಕೂರಿಸ್ತಾ ಇದ್ರು ದೇವಾಲಯದ ಹತ್ರ. ಅವನು ಹೋಗುವವರು ಬರುವವರ ಮಧ್ಯೆ ಏನದು ಅವ್ರಿಗೆ ಭಿಕ್ಷೆ ಬೇಡ್ತಿದ್ದ. ಅವನು ಏನಾದ್ರು ಕೊಡ್ತಾರೋ, ಏನಾದ್ರು ಸಿಕ್ಕಿತಾ ಅಂತ. ಈಗ ಪೇತ್ರ ಯೋಹಾನರು ಹೋಗ್ತಿದ್ದಾರೆ ದೇವಾಲಯಕ್ಕೆ, ಅವರಿಂದ ಏನಾದರೂ ಸಿಕ್ಕಿತು ಅಂತ ಕೇಳ್ತಾನೆ. ಕೇಳುವಂಥ ಸಮಯದಲ್ಲಿ ಏನಾಗ್ತದೆ, ಭಾಳ ಚೆನ್ನಾಗಿದೆ. ಅಲ್ಲಿ ಅವನು ಸುಂದರ ದ್ವಾರದ ಮುಂದೆ ಕೂತಿದ್ದಾನ. ಅವನು ದ್ವಾರ ಸುಂದರವಾಗಿದೆ, ಅವನ ಪರಿಸ್ಥಿತಿ ಭಯಂಕರ ಇದೆ. ಏನಿದೆ? ದ್ವಾರ ಸುಂದರವಾಗಿದೆ, ಅವನ ಪರಿಸ್ಥಿತಿ ಹೋಪ್ಲೆಸ್ ಆಗಿದೆ. ಅವನಿಗೆ ಎಷ್ಟು ವಯಸ್ಸಾಗಿತ್ತು ಗೊತ್ತಾ? ಇಲ್ಲಿ ಬರೆಯಲ್ಪಟ್ಟಿಲ್ಲ, ಆದರೆ ಮುಂದಿನ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯದ 22ನೇ ವಚನವನ್ನು ಓದಿಕೊಳ್ಳೋಣ, ನೋಡೋಣ. 4ನೇ ಅಧ್ಯಾಯ 22ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಅವನ ವಯಸ್ಸು. ಈ ಸೂಚಕ ಕಾರ್ಯದಿಂದ ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು. ಕೇಳಿದ್ರ 40 ವರ್ಷಕ್ಕಿಂತ ಹೆಚ್ಚಾಗಿತ್ತು ಅಂದ್ರೆ 45 ಅಂತ ತಗೊಂಡ್ಬಿಡೋಣ. ಆ ಕಡೆನೂ ಬೇಡ, ಈ ಕಡೆನೂ ಬೇಡ. 45 ವರ್ಷ ಅಂತ ನಾವು ತಗೊಂಡ್ರೆ ಅವನನ್ನು 10 ವರ್ಷ ಮಗು ಆಗಿರುವಾಗ ಭಿಕ್ಷೆ ಬೇಡೋದಕ್ಕೆ ಇತ್ತದು. ಇವಾಗಲೂ ಇರ್ಬೋದು, ಗೊತ್ತಿಲ್ಲ. ಹಾಗಾದರೆ 10 ವರ್ಷದ ಆ ಮಗುವನ್ನು ಭಿಕ್ಷೆ ಬೇಡೋದಕ್ಕೆ ತಂದು ಕೂರಿಸಿದಂತೆ 35 ವರ್ಷ ಸುಂದರ ದ್ವಾರದ ಆ ದೃಶ್ಯ ನೋಡ್ಕೊಂಡಿದ್ದ. ಜನರಿಂದ ಅವನು ಕಾಸು ಕೇಳ್ತಾ ಇದ್ದ. ಆಲಯದ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ, ಆಲಯದ ಹೊರಗಿದ್ದಾನೆ. ಆದರೆ ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯಕ್ಕೆ ಬರೋಣ ಮತ್ತೆ ವಾಪಸ್ಸು. ಆ 3ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ ಅಂತಂದರೆ ಅವನಿಗೆ ಭಿಕ್ಷೆ ಕೇಳ್ತಾರೆ. ಅವ್ರಿಗೆ ಭಿಕ್ಷೆ ಕೇಳ್ತಾನೆ. ಅದಕ್ಕೆ
ಅದಕ್ಕೆ ಪೇತ್ರನು ಪೇತ್ರ ಏನು ಹೇಳ್ತಾನೆ ನೋಡಿ, 4ನೇ ವಚನ ಓದೋಣ. 3ನೇ ಅಧ್ಯಾಯ 4ನೇ ವಚನದಲ್ಲಿ ಪೇತ್ರ ಏನಂತಾನೆ? ಪೇತ್ರ ಯೋಹಾನರಿಬ್ಬರು ಅವನನ್ನ ದೃಷ್ಟಿಸಿ ನೋಡಿದರು. ಹಾ, ಪೇತ್ರನು ನಮ್ಮನ್ನು ನೋಡು ಅಂದನು. ನಮ್ಮನ್ನು ನೋಡು ಅಂತಂದ ತಕ್ಷಣ ಏನು ನೋಡಿರ್ಬೇಕು ಅವನು? ಏನು ನೋಡಿರ್ಬೇಕು? ಜೇಬಲ್ಲೆಲ್ಲ ಕೈ ಹಾಕ್ತಾರೇನೋ ಅಂತ, ಅಥವಾ ಪರ್ಸಲ್ಲೆಲ್ಲ ಕೈ ಹಾಕ್ತಾರಾ ಇವರು ಅಂತ. ನಮ್ಮನ್ನು ನೋಡು, ಭಿಕ್ಷೆ ಕೇಳ್ದ. ನಮ್ಮನ್ನು ನೋಡು ಅಂತಂದ್ರೆ ಕೈ ಎಲ್ಲರೂ ಹೋಗ್ತದ ಅಂತ ಅಲ್ವಾ? ನೋಡಿರ್ಬೇಕು ಪಾಪ. ಅದಕ್ಕೆ ಮುಂದೆ ಓದೋಣ, ಏನಂತೆ? ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಲಕ್ಷ್ಯವಿಟ್ಟು ನೋಡೋದಂತೆ, ಏನಾರು ಸಿಗ್ಬೋದು ಅಂತ. ಇಬ್ಬರು ಹೊರಟಿದ್ದಾರೆ, ಸಿಗ್ಬೋದೇನು ಅಂತ. ಇನ್ನೂ ಒಳಗೆ ಹೋಗಿಲ್ಲ ಅವರು, ಹೊರಗಡೆ ಭೇಟಿಯಾಗಿದ್ದಾರೆ ಯಾರನ್ನ. ಇನ್ನೂ ದೇ ಆರ್ ಗೋಯಿಂಗ್ ಇನ್ಸೈಡ್, ಹೋಗ್ತಾ ಇದ್ದಾರೆ. ಈಗ ವಾಪ ಹೊರಗೆ ಬರುವಾಗಲ್ಲ ಇದಾಗಿರುವಂಥ ಅದ್ಭುತ, ಒಳಗೆ ಹೋಗುವಂಥ ಸಮಯದಲ್ಲಿ ಆಗಿರುವಂಥ ಅದ್ಭುತ. ಇದಕ್ಕೆ ಒಂದು ಸೈಡ್ ಲೈಟ್ ಕೊಡ್ತೀನಿ, ಒಂದು ಫುಟ್ ನೋಟ್ ಕೊಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಕಾರ್ಯ ಆಯಿತು, ಒಳಗೆ ಹೋಗುವಾಗಲೇ ಅದ್ಭುತ ಆಯಿತು. ಯಾಕಂತಂದರೆ ಆಮೇಲೆ ಅವನ ಒಂದು ಪರಿಸ್ಥಿತಿ ಚೇಂಜ್ ಆಗ್ತದೆ. ಅವನಿಗೆ ಭಾಳ ವಿಶೇಷವಾದ ಕರ್ತನು ಅವನಿಗೆ ಕಾಲು ಕೊಡ್ತಾನೆ, ಅವನು ಒಳಗಡೆ ಹೋಗ್ತಾನೆ ಅವ್ರ ಜೊತೆಗೆ. ಮುಂದೆ ಓದೋಣ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಸಾಕು, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ. ಬೆಳ್ಳಿ ಬಂಗಾರ ನಾಣ್ಯಗಳನ್ನು ಅವರು ಏನು ಮಾಡ್ತಿದ್ರು ಅಂತಂದರೆ, ಆಲಯಕ್ಕೆ ತೆಗೆದುಕೊಂಡು ಹೋಗಿ ದೇವರಿಗೆ ದೇವರಿಗೆ ಸಲ್ಲಬೇಕಾಗಿರೋದನ್ನು ದೇವರಿಗೆ ಸಲ್ಲಿಸ್ತಾ ಇದ್ರು. ಕೈಸರನಿಗೆ ಸಲ್ಲಿಸಬೇಕಾಗಿರೋದನ್ನು ಟ್ಯಾಕ್ಸು ಕೈಸರನಿಗೆ ಕೊಡ್ತಾ ಇದ್ರು. ಅದು ಮುದ್ರೆ ಇತ್ತು. ಹಾಗಾದರೆ ಬೆಳ್ಳಿ ಬಂಗಾರವನ್ನು ಅವರು ತಗೊಂಡು ಹೋಗಿ ದೇವಾಲಯದಲ್ಲಿ ಅವರು ಕಾಣಿಕೆ ಹಾಕ್ತಾಯಿದ್ರು. ಅದಕ್ಕೆ ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಾನು ಕೊಡ್ತೇನೆ. ನನಗೆ ಯಾವುದಿಲ್ಲ, ಬೆಳ್ಳಿ ಬಂಗಾರ ಇಲ್ಲ, ಆದರೆ ಇರುವುದನ್ನು ಕೊಡ್ತೇನೆ ಅಂತ ಹೇಳಿ ಏನಂತೆ ಮುಂದೆ ಓದೋಣ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸುವುದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಸಾಕು, ಥ್ಯಾಂಕ್ ಯು. ಬಲ್ಗೈ ಹಿಡಿದೆತ್ತಿದ ಅವನು ಎದ್ದು ನಿಂತು ಹಾರಾಡುತ್ತಾ ಕುಣಿದಾಡುತ್ತಪ್ಪ. ಎಂಥ ಫಸ್ಟ್ ಟೈಮ್ ಅವನ ಲೈಫ್ನಲ್ಲಿ, ಅರ್ಥ ಆಯ್ತಲ್ಲ? ಫಸ್ಟ್ ಟೈಮ್. ವರ್ಷಾನುಗಟ್ಲೆ ಕಾಲಿಲ್ಲದೆ ಅವನು ಕೂತಂಥ ಮನುಷ್ಯನು ಬಾಲಕನಾಗಿರುವಾಗಲೇ ಅಲ್ಲಿ ಕೂತಿದ್ರೆ ಅವನು ಈಗಾಗಲೇ ಬಿಳಿ ಕೂದಲು ಬರ್ತಾ ಇದೆ. ಟೆನ್ಷನ್ ಬೇರೆ, ಕೀಳರಿಮೆ ಬೇರೆ, ಸಮಸ್ಯೆಗಳು ಬೇರೆ ಆಗಿದೆ. ಎಷ್ಟಪ್ಪ ಹಿಂಗೆ ಕೂತ್ಕೊಳ್ಳಿ ನಾನು ಅಂದ್ಕೊಂಡಿರ್ಬೋದು. ಎಂತೆಂಥ ಯವನಸ್ಥ, ಅವನಕಿನ್ನ ಚಿಕ್ಕವ್ರ ಮಕ್ಕಳು ಎಲ್ಲ ಯವನಸ್ಥರು ಎಲ್ಲ ಓಡಿ ಹೋಗ್ತಿದ್ರು ಅವನ ಮುಂದೆನೆ. ಎಂಥ ಪರಿಸ್ಥಿತಿಯಾಗಿರ್ಬೇಕು ಅವನು. ಆದರೆ ಇವತ್ತು ನಾವು ನೋಡುವಂಥ ಕಥೆಯಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತನ ನಾಮದ ಬಲದಲ್ಲಿ ಅವನನ್ನು ಕರ್ತನು ಎಬ್ಬಿಸಿ, ತನ್ನ ನಾಮದಲ್ಲಿ ಕರ್ತನು ಅವನನ್ನು ಎಬ್ಬಿಸಿ ದೇವಾಲಯದ ಹೊರಗೆ ಕೂತಂಥವನನ್ನು ದೇವಾಲಯದ ಒಳಗೆ ಕರ್ಕೊಂಡು ಬರ್ತಾನೆ. ಇದು ಯೆಹೋವನು ಮಾಡಿರುವಂಥ ಕಾರ್ಯ. ಯಾಕಂದ್ರೆ ಆ ಹೆಸರು ಬಂದಿರುವಂಥದ್ದು ಪರಲೋಕದಿಂದ ಬಂದಿರುವಂಥ ಹೆಸರದು. ಅದಕ್ಕೋಸ್ಕರ ಅವನಿಗೆ ಬಂದಂಥ ಒಂದು ವಿಶೇಷವಾದ ಬಲ ಅದು ಕರ್ತನಿಂದಲೇ ಬಂತೆಂದ್ಬಿಟ್ಟು ನಾವು ಗಮನಿಸ್ತೇವೆ. ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಕ್ರಿಸ್ಮಸ್ ಸಮಯದಲ್ಲಿ ಗಮನಿಸಬೇಕಾದಂಥ ವಿಷಯ ಏನು? ಮರಿಯಳಿಗೆ ಬಂದಂಥ ಅದೇ ಹೆಸರು, ಯೋಸೆಫನಿಗೆ ಬಂದಂಥ ಅದೇ ಹೆಸರು. ಒಂದು ವ್ಯತ್ಯಾಸ ಇಲ್ಲ, ಇಲ್ಲಿ ಆರ್ಗ್ಯುಮೆಂಟ್ ಇಲ್ಲ, ವಾಗ್ವಾದ ಇಲ್ಲ, ಅಭಿಪ್ರಾಯಗಳಿಲ್ಲ. ಅದೇ ಹೆಸರಿಡಬೇಕು. ಯಾಕಂದ್ರೆ ಈ ಹೆಸರು ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಆತನು ಕಾಯ್ತಾ ಇದ್ದಾನೆ. ಇವತ್ತು ಈ ಹೆಸರಿನಲ್ಲಿ ದೊಡ್ಡ ಬಲ ಕರ್ತನು ನಿನಗೆ ಕೊಡ್ತಾ ಇದ್ದಾನೆ, ನಿನ್ನ ಕುಟುಂಬಕ್ಕೆ ಕೊಡ್ತಾ ಇದ್ದಾನೆ, ನಿನ್ನ ಕೆಲಸದಲ್ಲಿ ಕೊಡ್ತಾ ಇದ್ದಾನೆ, ನಿನ್ನ ಆರಾಧನೆಯಲ್ಲಿ ಕೊಡ್ತಾ ಇದ್ದಾನೆ, ನಿನ್ನ ಕುಟುಂಬದ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಅದನ್ನು ಕೊಡ್ತಾ ಇದ್ದಾನೆ. ಈ ಯೇಸು ನಾಮದಲ್ಲಿ ಇವತ್ತು ರಕ್ಷಣೆ, ಸಂರಕ್ಷಣೆ ಮತ್ತು ಎಲ್ಲ ಥರವಾದ ಸಹಾಯ ಆತನಿಂದಲೇ ಬರ್ತದೆ.
ಇಲ್ಲಿಗೆ ನಿಲ್ಲಿಲ್ಲ. ಇದು ಫಿಲಿಪ್ಪಿ 2 ನಾವು ನೋಡುವಾಗ ಯೇಸು ನಾಮ ಕಂಟಿನ್ಯೂ ಆಗ್ತದೆ, ಯೇಸು ಕ್ರಿಸ್ತನ ನಾಮ ಕಂಟಿನ್ಯೂ ಆಗ್ತದೆ. ಪ್ರಿಯ ಸಹೋದರ ಸಹೋದರಿ, ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯಕ್ಕೆ ನಾವು ಬರೋಣ. ಫಿಲಿಪ್ಪಿಯವ್ರಿಗೆ ಬರೆದ ಪತ್ರ, ಪೌಲನು ಬರೆದಂಥ ಪತ್ರ ಇದು. ಹಾಗಾದರೆ ಈ ಊರಿಗೆ ಬರೆದಿರುವಂಥ ಪತ್ರದಲ್ಲಿ ಏನು ನೋಡ್ತಾನೆ ನೋಡೋಣ. 2ನೇ ಅಧ್ಯಾಯದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಓಕೆ, 5ನೇ ವಚನದಿಂದ ಓದಿಕೊಳ್ಳೋಣ. 5ನೇ ವಚನದಿಂದ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡ್ರಿ, ಹಾಗಾದ್ರೆ ಪರಲೋಕದಿಂದ ಗಬ್ರಿಯಲ್ನು ತಂದಂತ ಹೆಸರು ಅತಿ ಶ್ರೇಷ್ಠವಾಗಿರುವಂಥ ಹೆಸರದು, ಅತಿ ಬಲವುಳ್ಳಂಥ ಹೆಸರದು, ಅದು ಪ್ರೀತಿಯನ್ನು ಮಾಡುವಂಥ ಹೆಸರದು, ರಕ್ಷಣೆಯನ್ನು ಕೊಡುವಂಥ ಹೆಸರದು, ಪಾಪ ಕ್ಷಮಿಸುವಂಥ ಹೆಸರದು, ಅವರನ್ನು ಬಿಡಿಸಿ ಕಾಯುವಂಥ ಹೆಸರದು, ಆತನು ತಿರುಗಿ ಬರಲಿಕ್ಕಿರುವಂಥ ಹೆಸರದು. ಮುಂದೆ ಓದೋಣ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಾಗಾದರೆ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವಂಥ ನಾವೆಲ್ಲರೂ ಕೂಡ ಆತನಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡುವಂಥ ಸಮಯ ಈಗಿದೆ, ಮುಂದೆ ಕೂಡ ಬರಲಿಕ್ಕಿದೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಇವತ್ತು ಯೇಸು ನಾಮದ ವಿಷಯದಲ್ಲಿ ನಾವು ಆದ ಶ್ರೇಷ್ಠತೆಯನ್ನು ಇವತ್ತು ದೇವರ ವಾಕ್ಯದಿಂದ ನೋಡಿದ್ದೇವೆ. ಇದು ನನ್ನ ಮಾತುಗಳಲ್ಲ, ಇದು ದೇವರ ವಾಕ್ಯವಾಗಿದೆ. ಇದನ್ನು ಗಮನಿಸಿದ್ದೀರಿ. ಕರ್ತನು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಆಚರಿಸ್ತೇವೆ. ಆದರೆ ಅದಕ್ಕಿಂತ ಮುಂಚೆ ಆ ಯೇಸು ನಾಮದ ವಿಶೇಷತೆಯನ್ನು ಮರಿಬೇಡ್ರಿ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತು ನಿಮ್ಮ ಕುಟುಂಬಗಳಲ್ಲಿ ಯೇಸು ನಾಮದ ವಿಶೇಷತೆಯನ್ನು ತಿಳಿಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಆದ ದೇವರೇ, ಈ ಕೃಪೆಗಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿನ್ನ ಹೆಸರು ಅತಿ ಶ್ರೇಷ್ಠವಾದ ಹೆಸರು. ಯಾಕಂದರೆ ನಾವು ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರಿಗೆ ಮಾಡ್ತೇವೆ, ಪರಿಶುದ್ಧಾತ್ಮನ ಬಲದಿಂದ ಮಾಡ್ತೇವೆ, ಆದರೆ ಯೇಸು ನಾಮದಲ್ಲಿ ಬೇಡಿಕೊಳ್ತೇವೆ. ಯೇಸುವೆ, ನೀನು ಹೇಳಿದಿ, ನನ್ನ ನಾಮದಲ್ಲಿ ನೀವು ಇನ್ನೂ ಏನೂ ಬೇಡಿಕೊಂಡಿಲ್ಲ, ನನ್ನ ನಾಮದಲ್ಲಿ ಬೇಡಿಕೊಂಡ್ರೆ ತಂದೆ ಕೊಡ್ತಾನಂತ ಹೇಳಿದ್ದಿ. ಇದು ಶ್ರೇಷ್ಠವಾದ ನಾಮ. ಆದ್ದರಿಂದ ಕರ್ತನೆ, ನಿನ್ನನ್ನು ಕೊಂಡಾಡುತ್ತೇವೆ. ಪರಲೋಕದಿಂದ ಬಂದಿರುವಂಥ ಈ ನಾಮವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ತೇವೆ. ನಿನ್ನನ್ನು ಯೇಸುವೆ, ನಿನ್ನನ್ನು ಹಿಡ್ಕೊಳ್ತೇವೆ. ನೀನು ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಬಿಡುಗಡೆ ಕೊಡುವವ ನೀನು. ಯಾಕಂದರೆ ಯೇಸು ಅಂದರೆ ಅರ್ಥ ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯ್ತಾರಂತ. ಕಾಯ್ತಾ ಬಾ, ಮಹಿಮೆ ಹೊಂದು. ಕುಟುಂಬಗಳನ್ನು ನೀನು ಆಶೀರ್ವದಿಸು. ಮಕ್ಕಳು ಮೊಮ್ಮಕ್ಕಳನ್ನು ನೀನು ಕರುಣಿಸು. ಆರೋಗ್ಯ ಬಲ ಕೊಡು ಕರ್ತನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. ಸ್ಥಳವನ್ನು ಮುಂತಿಳಿಸಿದ ಅದರಂತೆಯೇ ಬೆತ್ಲೆಹೇಮಿನೋಳ್ ದೇವಕಂದನು ಜನಿಸಿದನು. ಆಮೇಕನು ಪ್ರವಾದಿಸಿ ಜನ್ಮಸ್ಥಳವನ್ನು ಮುಂತಿಳಿಸಿದ ಅದರಂತೆಯೇ ಬೆತ್ಲೆಹೇಮಿನೋಳ್ ದೇವಕಂದನು ಜನಿಸಿದನು. ನಮಗಾಗಿ ನರನಾಗಿ ಯೇಸು ಹುಟ್ಟಿದನು, ನಮಗಾಗಿ ನರನಾಗಿ ಯೇಸು ಹುಟ್ಟಿದನು. ಇಮ್ಮಾನುವೇಲ ಜೊತೆಗಿರುವನಲ್ಲ, ನಮಗಿನ್ನೂ ಭಯವಿಲ್ಲವು. ವಾಗ್ದಾನ
ಕಾಲ ಕಾಯುವನು. ಯೆಶಾಯನು ಪ್ರವಾದಿಸಿ ಗುರುತೊಂದನು ನೀಡಿದನು, ಕನ್ಯಮರಿಯಳ ಗರ್ಭದಲ್ಲಿಯೇ ಯೇಸು ಕಂದನು ಜನಿಸಿದನು. ಯೆಶಾಯನು ಪ್ರವಾದಿಸಿ ಗುರುತೊಂದನು ನೀಡಿದನು, ಕನ್ಯಮರಿಯಳ ಗರ್ಭದಲ್ಲಿಯೇ ಯೇಸು ಕಂದನು ಜನಿಸಿದನು. ನಮಗಾಗಿ ನರನಾಗಿ ಯೇಸು ಹುಟ್ಟಿದನು, ನಮಗಾಗಿ ನರನಾಗಿ ಯೇಸು ಹುಟ್ಟಿದನು. ಇಮ್ಮಾನುವೇಲ, ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಸುಂದರವಾದ ಆರಾಧನೆಯಲ್ಲಿ ಪಾಲುಗೊಂಡಿದ್ದೀರಿ. ದೇವರ ಮಹಿಮೆಯ ಕುರಿತಾದ ಸಂದೇಶವನ್ನು ಕೇಳಿದ್ದೀರಿ. ಮಹಿಮೆ ಕೇವಲ ಒಂದು ಬೆಳಕಲ್ಲ, ಒಂದು ಭವ್ಯವಾದ ಉಡುಗೆ ತೊಡುಗೆ ಅಲ್ಲ, ಅದು ದೇವರ ಗುಣ ಲಕ್ಷಣ. ಮತ್ತು ದೇವರನ್ನು ಯಾರೂ ನೋಡಲಾಗದಂತ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಆ ದೇವರು ತನ್ನ ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದು ಕೇವಲ ಸಾಧಾರಣರಾದಂಥ ಕುರುಬರಿಗೆ ಕಾಣಿಸಿಕೊಂಡ್ರಲ್ಲ, ಆ ದಿವಸ ಕುರುಬರಿಗೆ ಕಾಣಿಸಿಕೊಂಡಂತಹ ದೇವರ ಮಹಿಮೆ ಈ ಕ್ರಿಸ್ಮಸ್ನಲ್ಲಿ ನಿಮ್ಮ ನನ್ನ ಹೃದಯದಲ್ಲಿ ಆ ದೇವರ ಮಹಿಮೆ ನಮ್ಮ ಕತ್ತಲಾದ ಬಾಳನ್ನು ಬೆಳಗಿಸಲಿ. ನಮ್ಮ ನಿರಾಶಾದಾಯಕ ಸ್ಥಿತಿಯ ಮೇಲೆ ಅದು ಪ್ರಭಾವ ಬೀರಲಿ. ನಮ್ಮಲ್ಲಿ ಹರ್ಷೋಲ್ಲಾಸಗಳನ್ನು ಉಂಟು ಮಾಡಲಿ. ಮಾಡಿದೆ ಈ ಸಂದೇಶ, ಈ ಆರಾಧನೆಯಲ್ಲಿ ಪಾಲುಗೊಂಡಾಗ ನೀವು ಈ ಅನುಭವಕ್ಕೆ ದಾಟಿ ಬಂದಿದ್ದೀರಂತ ನಾವು ನಂಬಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಸಹೋದರ ಸಹೋದರಿ, ನೀವು ಕೇಳಿದ ಸಂದೇಶ, ಈ ಆರಾಧನೆಯಲ್ಲಿ ನಿಮಗಾದ ಅನುಭವವನ್ನು ನಮ್ಮೊಂದಿಗೆ ನೀವು ಹಂಚಿಕೊಳ್ಳುವುದಾದರೆ ನಾವು ನಿಮ್ಮೊಂದಿಗೆ ಸಂತೋಷಿಸ್ತೇವೆ. ವಿ ಲವ್ ಯು. ನಮಗೆ ಇರುವುದು ಒಂದೇ ಆಶೆ, ನೀವು ಈ ಸತ್ಯ ಮಾರ್ಗವನ್ನು ಕಂಡುಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗಬೇಕೆನ್ನುವುದು ಅಷ್ಟೇ ನಮ್ಮ ಆಶೆ ಆಗಿದೆ. ಈಗ ಆರಾಧನೆಯ ಈ ಸಮಯದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ತೆರೆಯ ಮೇಲೆ ಕಾಣುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತು ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಈಗ ಸಭಾ ಪಾಲಕರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ನೀವು ಎಲ್ಲಿದ್ದೀರೋ ಅಲ್ಲಿ ತಲೆಬಾಗಿರಿ. ನಿಮ್ಮ ಹೃದಯಗಳನ್ನು ಆ ಪ್ರೀತಿಸುವ ಕರ್ತನ ಕೈಗಳಿಗೆ ಒಪ್ಪಿಸಿರಿ. ಆತನು ನಿಮ್ಮನ್ನು ಸಂತೈಸಿ ಸಲಹಿ ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಈಗ ತಾನೇ ನಾವು ಕೇಳಿದಂತೆ ಇದ್ದ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚೋಣ, ಕರ್ತನನ್ನು ಗೌರವಿಸೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ, ಅಪ್ಪ, ನಿನ್ನ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆಷ್ಟು ಘನ ಸಲ್ಲಿಸಿದ್ರು, ವಂದನೆ ಹೇಳಿದರು, ಅಡ್ಡ ಬಿದ್ದು ಕೊಂಡಾಡಿದ್ರು ಕೂಡ ಸಾಲದು ಕರ್ತನೆ. ಇವತ್ತು ನಮ್ಮೊಬ್ಬೊಬ್ಬರ ಮಾನವನ ಕಲ್ಯಾಣಕ್ಕೋಸ್ಕರ ಕರ್ತನೆ, ರಕ್ಷಣೆಗೋಸ್ಕರ ನಿನಗೆ ಮಾಡಿರುವಂಥ ಯೋಜನೆಗಾಗಿ ಸ್ತೋತ್ರ. ಮನುಷ್ಯನಾಗಿ ಬಂದಿರುವಂಥ ಯೇಸುವೆ ನಿನಗೆ ಸ್ತೋತ್ರ. ನಿನ್ನ ಪ್ರಭಾವವನ್ನು ನಮ್ಮ ಮೇಲೆ ಬೀರಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಭಾವದಲ್ಲಿರುವಂಥ ನಿನ್ನ ಗುಣಲಕ್ಷಣಗಳಿಗಾಗಿ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವ ನೀನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸು. ಒಂದೊಂದು ಕುಟುಂಬದಲ್ಲಿ ಕರ್ತನೆ ನಿನ್ನ ಮಹಿಮೆಯನ್ನು, ನಿನ್ನ ಕೃಪೆಯ ಸತ್ಯತೆಯ ಒಂದು ಪರಿಪೂರ್ಣತೆಯನ್ನು ನೀನು ಅವರನ್ನು ತುಂಬಿ ನೀನು ಬಲಪಡಿಸಿ ನಡೆಸು. ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಅಂತ ನೋಡುವ ಕರ್ತನೆ, ನಮಗೆ ಒಲಿಯುತ್ತೇನೆ. ಒಲಿದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ನೀನು ಆಶೀರ್ವದಿಸಿ ನಡೆಸು, ಬಲಪಡಿಸು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ವಿಶೇಷವಾದ ಅನ್ಯೋನ್ಯತೆ, ಆತನ ವಿಶೇಷವಾದ ಸಹಾಯ, ಸಹವಾಸ, ಫಲಬಲ ಎಲ್ಲವೂ ನಮ್ಮ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ
ಕ್ರಿಸ್ತನ ಸಭೆ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.